ಹಾಯ್ ಹಲೋ ನಮಸ್ತೆ, ನಾನು ತನುಜಾ. ಇದು ನನ್ನ ಫಸ್ಟ್ ವಿಡಿಯೋ ವ್ಲಾಗ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ರೈಡರ್ ಗರ್ಲ್ ತನು. ಇದು ನಮ್ಮ ಲಾಸ್ಟ್ ವೀಕೆಂಡ್ ಹೋಗಿದ್ದ ರೈಡ್ದು ಒಂದು ಚಿಕ್ಕ ವ್ಲಾಗ್. ಇದು ಬ್ಲೂ ಆರ್ಮರ್ ಇಂಟರ್ಕಾಮ್. ನನ್ನ ಮಗ ಹೆಲ್ಮೆಟ್ದು ಪೇರಿಂಗ್ ಮಾಡ್ತಾ ಇದ್ದಾನೆ. ಮತ್ತು ನಮ್ಮದು ಲಗೇಜ್ ರೆಡಿ ಇದೆ, ಪ್ಯಾಕ್ ಆಗಿಟ್ಟಿದ್ದೀವೆಲ್ಲ. ಇದು ನಮ್ಮ ಹೆಲ್ಮೆಟ್ಸ್, ಗ್ಲೌಸ್, ಶೂಸ್, ಲಗೇಜು ಗಾಡಿಗೆ ಪ್ಯಾಕ್ ಮಾಡಕ್ಕೆ ಹೋಗ್ತಾ ಇದೆ. ಈ ಬ್ಯಾಗಿಗೆ, ಈ ಬಾಕ್ಸ್ ಒಳಗಡೆಗೆ ಇವಾಗ ಈ ಲಗೇಜ್ಗಳು ಹೋಗುತ್ತೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 3:30 ನಾವು ಆಗಲೇ ರೆಡಿ ಇದ್ದೀವಿ. ಇನ್ನು 5ರಿಂದ 10 ನಿಮಿಷದಲ್ಲಿ ವಿ ಆರ್ ಸ್ಟಾರ್ಟಿಂಗ್ ದ ಬೈಕ್ಸ್. ಎಲ್ಲರಿಗೂ ಒಂದು ಚಿಕ್ಕ ಟೀ ಬ್ರೇಕ್ ಅಂತ ಆದರೆ ಇಲ್ಲಿ ಒಬ್ಬರಿದ್ದಾರೆ. ಇವರೊಬ್ಬರಿಗೆ ಮಾತ್ರ ಇದು ಒಂದು ಪುಟ್ಟ ನ್ಯಾಪ್ ಬ್ರೇಕ್ ಆಗೋಯ್ತು. ಗ್ಯಾಪಲ್ಲಿ ನಿದ್ದೆ ಹೊರಬಿಟ್ಟಿದೆ ನೋಡಿ. ನಾವು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಂಡಿದ್ದು ನೈವೇದ್ಯ ಹೋಟೆಲ್. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಾವು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಿರೋದು ಇವಾಗ ಧರ್ಮಸ್ಥಳ ಹತ್ತಿರ ಇರೋ ದಿಡುಪೆ ಗ್ರಾಮಕ್ಕೆ. ನಾನು ಪಿಲಿಯನ್ ರೈಡರಾಗಿ ಕೂತಿದ್ದೆ. ಹಿಂದ್ಗಡೆ ಕೂತ್ಕೊಂಡ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ನೋಡಿ. ಒಂದು, ನನ್ನ ಹೆಲ್ಮೆಟ್ ಹೋಗಿ ಅವ್ರ ಹೆಲ್ಮೆಟ್ಟಿಗೆ ಹೊಡೆಯೋದು, ಬ್ರೇಕ್ ಹಾಕಿದಾಗಲೂ ಅಷ್ಟೇ, ಅಥವಾ ಏನಾರು ಮಾತಾಡಬೇಕಾದ್ರೆ. ಎರಡನೇದು, ವ್ಯೂ ಇಷ್ಟೇ ಹಿಂದೆ ಕೂತವ್ರಿಗೆ, ಅರ್ಧ ಹೆಲ್ಮೆಟು ಅರ್ಧ ರೋಡು. ಒಂದೊಂದು ಸಲ ಅನಿಸ್ಬಿಡೋದು, ಇದ್ರ ಬದಲು ನಾನೇ ಒಂದು ಗಾಡಿ ತೊಗೊಂಡು ನಾನೇ ರೈಡ್ ಮಾಡ್ಕೊಂಡು ಹೋದರೆ ಇನ್ನೂ ಚೆನ್ನಾಗಿರೋ ವ್ಯೂ ಕಾಣಿಸ್ತಿತ್ತು ಏನೋ ಅಂತ. ಫೈನಲಿ 11:30 ಆಗಿತ್ತು. ನಾವು ದಿಡುಪೆ ಗ್ರಾಮ ರೀಚ್ ಆದ್ವಿ. ಅಲ್ಲಿ ಇದ್ದಿದ್ದು ನಾವು ನವಗ್ರಹ ಕ್ಯಾಂಪಿಂಗ್ ಹೋಮ್ ಸ್ಟೇ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಸುಸ್ತಾಗಿದ್ದರು. ಲಗೇಜಸ್ ಇಳಿಸಿ ರೂಮ್ಸ್ ನೋಡಿಕೊಂಡು ಚೆಕ್ ಇನ್ ಮಾಡಿ. ಈ ಹೋಮ್ ಸ್ಟೇಯಲ್ಲಿ ಒಂದು ಪೂಲ್ ಕಾಣಿಸ್ತು. ಕೇಳಬೇಕಾ, ಸಾಕಾಗಿದ್ದಕ್ಕೂ ಆ ಸೆಕೆಗೂ ಎಲ್ಲರೂ ಒಟ್ಟಿಗೆ ಪೂಲೊಳಗೆ ಇಳಿದ್ಬಿಟ್ರು. ಪೂಲಲ್ಲಿ ಸಕ್ಕದಾಗಿ ಮಜಾ ಮಾಡಿದ್ವಿ. ಆಲ್ಮೋಸ್ಟ್ ಲೈಕ್ 1 hour ಎಲ್ಲರೂ ಪೂಲಲ್ಲಿ ಇದ್ವಿ. ಅದಾದ ನಂತರ ಲಂಚ್ ಟೈಮ್ ಆಯಿತು. ಸೊ ಎಲ್ಲರೂ ಪೂಲಿಂದ ಎದ್ದು ಒಂದು ಸ್ಮೈಲ್ಡ್ ಶವರ್ ಮಾಡಿ ಒಳ್ಳೆ ಊಟ ಮಾಡಿದ್ವಿ. ಇಟ್ ವಾಸ್ ಎ ಬ್ಯೂಟಿಫುಲ್ ವೆಜಿಟೇರಿಯನ್ ಲಂಚ್. ಊಟ ಮಾಡಿದ್ದಾಯ್ತು, ತಿಂದಿದ್ದಾಯ್ತು. ಇವಾಗ ಫಾಲ್ಸ್ಗೆ ಹೋಗ್ತಾ ಇದೀವಿ. ಫುಲ್ ಟೀಮ್ ಫಾಲ್ಸಿಗೆ ಹೋಗೋ ರೂಟು ಸಖತ್ತಾಗಿದೆ. ಟೀಮ್ ಎಲ್ಲ ಮುಂದೆ ಹೋಗ್ಬಿಟ್ಟಿದೆ. ಕ್ಯಾಚಪ್ ಆಗಕ್ಕೆ.
ಒಳಗೆ ಹೋಗ್ರಿ. ನಾವು ಫಾಲ್ಸ್ಗೆ ಹೋಗ್ತಾ ಇರೋ ರೂಟು ಈ ಥರ ಇದೆ. ಸುಮಾರು ಜನ ಎಲ್ಲ ಜೀಪಲ್ಲಿ ಹೊಟ್ಟೋದ್ರು, ನಾವೆಲ್ಲ ಬೈಕಲ್ಲಿ ಬರ್ತಾ ಇದ್ದೀವಿ. ಫುಲ್ ಆಫ್ ರೋಡ್. ಬೊಂಬಾಟ್ ಎಕ್ಸ್ಪೀರಿಯನ್ಸ್. ಈಗ ನಾವು ಹೋಗ್ತಿರೋ ಫಾಲ್ಸ್ಗೆ ಅಲ್ಲೆಲ್ಲ ಗಾಡಿ ನಿಲ್ಸಿದ್ವಿ. ಫಸ್ಟ್ ರೋಡು, ಆಮೇಲೆ ಆಫ್ ರೋಡು, ಆಮೇಲೆ ವಾಕಲ್ಲಿ ಬರ್ತಾ ಇದ್ದೀವಿ ಇವಾಗ. ಇನ್ನೂ ಸ್ವಲ್ಪ ಜನ ಗಾಡಿ ತಂದು ನಿಲ್ಸಿದ್ದಾರೆ, ನಾನು ಇಲ್ಲಿಗೆ ತರಲಿಲ್ಲ, ನಮ್ಮ ಗಾಡಿ ಅಲ್ಲೇ ಬಿಟ್ವಿ. ಅರೌಂಡ್ 400 meters ವಾಕ್ ಹೇಳ್ತಾ ಇದೆ ಇದು. ಮೇಲೆ ಹತ್ತಿದೈತಿ, ಇವಾಗ ಕೆಳಗೆ ಇಳಿತಾ ಇದೀವಿ. ಓಹೋ, ಹೆಂಗಿದೆ? 400 meters ಹಿಂಗೆ ಇರ್ಬೇಕೇನೋ. ಸಾರಿ, ನನ್ನ ಕ್ಯಾಮ್ರಾ ಎಲ್ಲೆಲ್ಲೋ ಹೋಗ್ತದೆ, ಕಾಲ್ಗಳು ಎಲ್ಲೆಲ್ಲೋ ಹೋಗ್ತಾ ಇದ್ವಿ. ಅದಕ್ಕೆ ಐ ಜಸ್ಟ್ ಹೋಪ್ ಫಾಲ್ಸಲ್ಲಿ ನೀರಿರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಷ್ಟಿಗಾಗಲೇ ಸುಸ್ತಾಗಿದ್ದೀವಿ, ಆಗಿದ್ದೀನಿ, ಅವರು ಆಗಿದ್ದಾರೆ. ಅವರೆಲ್ಲ 400 meters ಇಷ್ಟು ಉದ್ದ ಇರುತ್ತೆ ಅಂತ ಇವತ್ತೇ ಫಸ್ಟ್ ಟೈಮ್ ಗೊತ್ತಾಗಿತ್ತು ನನಗೆ. ಊಟ ಮಾಡಿ ಒಂದು ಸರ್ಯಾಗಿ ಬ್ಯಾಟಿಂಗ್ ಮಾಡಿ ಇಷ್ಟು ವಾಕ್ ಮಾಡೋದು ಸ್ವಲ್ಪ ಕಷ್ಟ. ಓ, ಸಕ್ಕತ್ತಾಗಿದೆ. ನೀರು ಕಮ್ಮಿ ಇದೆ, ಬಟ್ ನೆವರ್ ಮೈಂಡ್. ಅಲ್ಲಿ ನಮ್ಮ ಟೀಮ್ ಎಲ್ಲ ಕೂತ್ಬಿಟ್ಟಿದೆ, ಆಗಲೇ ಬಂದು ನಾವೇ ಲಾಸ್ಟ್. ವಾವ್, ಜಂಪಿಂಗ್. ನಾನು ಜಂಪಿಂಗ್ ಬಲ್ಲ ಮಾಡ. Hi guys, welcome back to my channel. Hi guys, welcome back to my channel. ಎಲ್ಲರಿಗೂ ಸುಸ್ತಾಗಿದೆ ನೀರಲ್ಲಿ ಆಟ ಆಡಿ ಇಲ್ಲಿಗೆ ನಾನು ಕಟ್ ಮಾಡ್ತೀನಿ. ನೆಕ್ಸ್ಟ್ ಅಂಟಿಲ್ ನೆಕ್ಸ್ಟ್ ಬಾಯ್ ಬೋಲೋ. Bye guys. Bye bye. Like, share, subscribe. Subscribe. क्या है?